ಮೊನ್ನೆ ಒಂದು ಘಟನೆ ಆಗಿತ್ತು. ಈ ಪೋಕ್ಸೋ ಕೇಸ್ನಲ್ಲಿ ಇದ್ದಂತ ಒಬ್ಬ ಆರೋಪಿ ಜಡ್ಜ್ ಬಂದಿಲ್ಲ ಅಂತಂದ್ರೆ ನಾನು ಹಾರ್ಬಿಡ್ತೀನಿ ಅಂತ ಮರನ ಕಟ್ಟಡನ ಹತ್ಬಿಟ್ಟು ಗಂಟಾನ್ಗಟ್ಲೆ ಬಹಳ ತಲೆಬಿಸಿ ಕೊಟ್ಟಿದ್ದ. ಇವತ್ತು ಅದೇ ರೀತಿಯ ಘಟನೆ ನಡೆದಿದೆ. ಕೆಲಸದಿಂದ ವಜಾ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಕಾರ್ಮಿಕನೋರ್ವ ಕಾರ್ಖಾನೆಯ ಚಿಮಣಿಯನ್ನ ಏರಿದ್ದಾನೆ. ಆತ ಕೆಳಗಡೆ ಇಳಿದ್ನಾ ಇಲ್ವಾ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ವ್ಯಕ್ತಿಯೋರ್ವ ಸುಮಾರು 510 ಅಡಿ ಎತ್ತರದ ಸಕ್ಕರೆ ಕಾರ್ಖಾನೆ ಚಿಮಣಿ ಏರಿ ಆತ್ಮಹತ್ಯೆ ಬೆದರಿಕೆ ಹಾಕ್ತಿದ್ದಾನೆ. ಮಂಡ್ಯ ಜಿಲ್ಲೆಯ ಪಾಂಡವಪುರದಲ್ಲಿರುವ ಸಹಕಾರಿ ಸಕ್ಕರೆ ಕಾರ್ಖಾನೆ ಚಿಮಣಿ ಏರಿರುವ ಕಾರ್ಮಿಕ ರಾಮಕೃಷ್ಣ ಮತ್ತೆ ಕೆಲಸಕ್ಕೆ ತೆಗೆದುಕೊಂಡ ನಂತರವಷ್ಟೇ ನಾನು ಕೆಳಗಿಳಿಯುತ್ತೇನೆ ಎನ್ನುತ್ತಿದ್ದಾನೆ. ನಾನೀಗ ಆತನನ್ನ ತೋರಿಸ್ತೀನಿ. ದೃಶ್ಯದಲ್ಲಿ ಕೂಡ ನೋಡಬಹುದು, ದೃಶ್ಯದಲ್ಲಿ ಕೂಡ ಕಾಣಿಸ್ತಾ ಇದೆ. ಈತ ರಾಮಕೃಷ್ಣ ಅಂತ ಈ ಒಂದು ಕಾರ್ಖಾನೆಯಲ್ಲಿ ಸುಮಾರು 20 ವರ್ಷದಿಂದನೂ ಕೂಡ ಕೆಲಸವನ್ನ ಅಂದ್ರೆ ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರೆ, ಆದ್ರೆ ಕಳೆದ 1 ತಿಂಗಳ ಹಿಂದೆ ಆತನನ್ನ ಏಕಾಏಕಿ ಕೆಲಸದಿಂದ ತೆಗೆದುಹಾಕಿರುವಂತದ್ದು. ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನ ನಿರಾಣಿ ಸಂಸ್ಥೆಯು 40 ವರ್ಷಗಳ ಅವಧಿಗೆ ಗುತ್ತಿಗೆ ಪಡೆದಿದೆ. ಗುತ್ತಿಗೆ ಪಡೆದ ಕೂಡಲೇ ಸುಮಾರು 45 ಕಾರ್ಮಿಕರನ್ನ ಕೆಲಸದಿಂದ ತೆಗೆದುಹಾಕಿದೆ. ಇದನ್ನ ಖಂಡಿಸಿ ಕೆಲ ದಿನಗಳಿಂದ ಕಾರ್ಮಿಕರು ಪ್ರತಿಭಟಿಸುತ್ತಿದ್ರು. ನಮ್ಮ ಬೇಡಿಕೆಗಳನ್ನ ಈಡೇರಿಸೋವರೆಗೂ ನಾವು ಇಳಿಯಲ್ಲ. ಯಾಕೆಂದ್ರೆ ಸರ್ ಅವ್ರು ಯಾವುದಕ್ಕೂ ಬಗ್ತಾ ಇಲ್ಲ ಸರ್, ಬೇಜವಾಬ್ದಾರಿ ಉತ್ತರಗಳನ್ನ ಕೊಡ್ತಾ ಇದ್ದಾರೆ, ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ. ನಮ್ಗೆ ಸ್ಪಂದಿಸೋವರೆಗೂ ನಮ್ಮ ಹೋರಾಟನ ನಾವು ನಿರಂತರವಾಗಿ ಮಾಡ್ತೀವಿ ಸರ್. ಈ ಬಗ್ಗೆ ಪಾಂಡವಪುರ ತಹಸೀಲ್ದಾರ್ ಸಂತೋಷ್ ಸಭೆ ನಡೆಸಿ ಕಾರ್ಖಾನೆಗೆ ಸೂಚನೆ ನೀಡಿದ್ದಾರೆ. ಚಿಮಣಿ ಏರಿರುವ ಕಾರ್ಮಿಕನ ರಕ್ಷಿಸುವಂತೆ ಎಂಡಿ ತಿಳಿಸಿದ್ದಾರೆ. ಈ ನಿಟ್ಟಿನಲ್ಲಿ ಆಡಳಿತ ಮಂಡಳಿಗೆ ಪತ್ರ ಬರೆದಿದ್ದಾರೆ. ಆದರೂ ಪಾಲನೆ ಮಾಡದಿದ್ರೆ ಅವರ ಮೇಲೆ ಕ್ರಮ ಕೈಗೊಳ್ಳದಾಗಿ ಸೂಚನೆ ನೀಡಿದ್ದಾರೆ. ಇನ್ನು ಕಾರ್ಮಿಕರನ್ನ ಮನವೊಲಿಸುವ ಪ್ರಯತ್ನ ಸತತವಾಗಿ ಮುಂದುವರೆದಿದೆ. ಸದ್ಯ ಸ್ಥಳಕ್ಕೆ ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿದ್ದಾರೆ. ಪ್ರಶಾಂತ್ ಹುಲಿಕೆರೆ, ಟಿವಿ9 ಮಂಡ್ಯ.